ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಲಂ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಗವಾಂ ಅಂಗೇಸು ತಿಷ್ಟಂತಿ ಭುವನಾನಿ ಚತುರ್ದಶ ತಸ್ಮಾದಸ್ಯ ಪ್ರದಾನೇನ ಅತಃ ಶಾಂತಿಂ ಪ್ರಯಚ್ಛ ಮೇ. ಹರಿಚಿತ್ತ ಸತ್ಯ ಅಂತಕ್ಕಂತಹ ಯೂಟ್ಯೂಬ್ ಚಾನೆಲ್ಗೆ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಈ ಹರಿಚಿತ್ತ ಸತ್ಯ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಮತ್ತು ವಿಶೇಷವಾಗಿ ಆಧ್ಯಾತ್ಮಿಕವಾದಂತಹ ಅನೇಕ ವಿಚಾರಗಳನ್ನ ಮಾಡುವಂತಹ ಈ ಚಾನೆಲ್ನ ನೋಡಿ ಕೇಳಿ ಆನಂದಿಸಿ ಈ ಒಂದು ಪುಣ್ಯ ಸಂಘಟನೆಯಲ್ಲಿ ನೀವು ಕೂಡ ಪಾತ್ರಧಾರಿಗಳಾಗಬಹುದು. ಇವತ್ತಿನ ದಿವಸ ಆಷಾಢ ಮಾಸದಲ್ಲಿ ಮಾಡುವಂತಹ ಗೋಪದ್ಮ ವ್ರತ ಅನ್ನೋದ್ರ ಬಗ್ಗೆ ಹೇಳ್ತೇವೆ. ಗೋ ಅನ್ನೋ ಶಬ್ದನೇ ಗೊತ್ತಾಗ್ತಾ ಇದೆ. ಗೋವು ಅಂದರೆ 33 ಕೋಟಿ ದೇವತೆಗಳ ವಿಶೇಷ ಸನ್ನಿಧಾನ ಇರತಕ್ಕಂತಹ ಒಂದು ಅತ್ಯುತ್ತಮ ದೇವೀಂ ವಾಚಮಜನಯಂತ ದೇವಾಃ ತಾಂ ವಿಶ್ವರೂಪಾ ಪಶವೋ ವದಂತಿ ಸಾನೋಂ ಅಂದ್ರೇಶು ಊರ್ಜನ್ ದುಹಾನಾಂ ಧೇನುರ್ವಾಗಸ್ಮಾನ್ ಉಪಸುಷ್ಟುತಗಿತು. ಗೋವು ಅಂದ್ರೆ ಧೇನು ಅಂದ್ರೆ ವಿಶೇಷವಾಗಿ ಗೋವು ಬೆಳಗ್ಗಿನಿಂದ ಸಂಜೆಯವರೆಗೂ ಚೆನ್ನಾಗಿ ಮೈದಾನದಲ್ಲಿ ಹಸಿರು ಹುಲ್ಲುಗಳನ್ನು ಮೇಯ್ದು ತನ್ನ ಕೆಚ್ಚಲಲ್ಲಿ ಅಮೃತದ ಒಂದು ವಿಶೇಷವಾದ ಸನ್ನಿಧಾನವನ್ನ ಸಮೃದ್ಧಿಯನ್ನ ಪಡೆದು ಮನೆಗೆ ಬಂದು ಹೇಗೆ ಅಮೃತವನ್ನ ಕೊಡುತ್ತೋ ಆ ರೀತಿಯಲ್ಲಿ ಭಗವಂತ ಬ್ರಹ್ಮ ರುದ್ರಾದಿಗಳಿಂದ ವಿಶೇಷವಾಗಿ ಪ್ರಾರ್ಥನೆಯನ್ನಗೊಂಡು ಆ ಪರಮಾತ್ಮ ತುಂಬು ಹೃದಯದಿಂದ ಎಲ್ಲ ಭಕ್ತ ಸಮೂಹಗಳಿಗೆ ವಿಶೇಷವಾದ ಪರಮಾನುಗ್ರಹವನ್ನ ಮಾಡಿ ಇಹಲೋಕಕ್ಕೆ ಬೇಕಾಗುವಂತಹ ಎಲ್ಲ ಸುಖ ಭೋಗಾದಿಗಳು ಪಾರಮಾರ್ಥಿಕವಾಗಿರತಕ್ಕಂತಹ ಸುಖ ಭೋಗಾದಿಗಳನ್ನು ಕೊಡುವುದರೊಳಗೆ ಅದಲ್ಲದೆ ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕವಾಗಿರತಕ್ಕಂತಹ ಸುಖ ಸಂತೋಷಗಳನ್ನು ಕೊಡುತ್ತಾನೆ. ಮತ್ತು ಆಧ್ಯಾತ್ಮಿಕವಾಗಿರತಕ್ಕಂತಹ ಆದಿ ಭೌತಿಕ ಆದಿ ದೈವಿಕವಾದ ತಾಪತ್ರಯಗಳು, ಏನೋ ತಾಪತ್ರಯ ರೀ, ಯಾವ ಕೆಲ್ಸವೂ ಆಗ್ತಿಲ್ಲ, ಒಂದ್ ಅನ್ಕೊಂಡಿದ್ದು ಆಗ್ತಿಲ್ಲ ಅಂದ್ರೆ ಆ 3 ತಾಪಗಳನ್ನ ಪರಿಹಾರ ಮಾಡಿಕೊಡ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಇಲ್ಲಿ 33 ಪದ್ಮಗಳನ್ನ ದೇವರ ಮನೆಯಲ್ಲಿ ಇಡತಕ್ಕಂಥದ್ದು. ಅಂದ್ರೆ ಪದ್ಮಗಳಂದ್ರೆ ಸ್ಟಾರ್ಸ್ ಅಂತ ಹೇಳ್ತಾರೆ. ಈಗ ಒಂದು ಗೋವಿನ ಚಿತ್ರ, ಗೋವಿನ ಕಾಲಿನ ಭಾಗದಲ್ಲಿ ಒಂದು ಕರುವಿನ ಚಿತ್ರ ಬರೆದು ಅದರೊಳಗೆ ವಿಶೇಷವಾಗಿ ಅದರ ಮುಂದೆ 33 ಗೋಪದ್ಮಗಳನ್ನು ಬರೆದು ಗೋವಿನ ಹಾಡು ಅಂತ ಇದೆ. ಆ ಗೋವಿನ ಕಥೆ ಅಂತ ಇದೆ. ಆ ಗೋವಿನ ಕಥೆಯನ್ನು ಹಾಡಿನ ರೂಪದಲ್ಲಿದೆ. ಅದನ್ನ ಹೇಳ್ಕೊಳ್ತಕ್ಕಂಥದ್ದು. ಕೃಷ್ಣನ ಹೆಸರನ್ನ ಹೇಳಿ ಓಂ ಶ್ರೀ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ, ಇದನ್ನ ಹೇಳ್ಕೊಳ್ಳಿ ಸಾಕು. ಓಂ ನಮೋ ಭಗವತೆ ವಾಸುದೇವಾಯ. ಇವತ್ತಿನ ದಿವಸ ಉತ್ತಾನಪಾದನ ರಾಜನ ತೊಡೆಯ ಮೇಲೆ ಕುತ್ಕೋಬೇಕು ಅಂತ ಹೇಳಿ ಆ ಧ್ರುವ 8 ವರ್ಷದ ಬಾಲಕ ಪ್ರಯತ್ನ ಮಾಡ್ತಾನೆ. ಆಗ ತನ್ನ ಸುರುಚಿಯಾಗಿರ್ತಕ್ಕಂಥ ತನ್ನ ಚಿಕ್ಕಮ್ಮ, ನೀನು ನಿನ್ನ ತಂದೆಯ ಉತ್ತಾನಪಾದ ರಾಜನ ತೊಡೆಯ ಮೇಲೆ ಕೂತ್ಕೋಬೇಕು ಅಂತಂದ್ರೆ ಯೋಗ್ಯತೆ ಬೇಕಪ್ಪ. ಯೋಗ್ಯತೆ ಬೇಕು ಅಂದ್ರೆ ಅರ್ಹತೆ ಸಂಪಾದನೆ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ನೀನು ಕಾಡಿಗೆ ಹೋಗು ಅಂತ ಹೇಳಿ ಚಿಕ್ಕಮ್ಮ ಕಳಿಸ್ಕೊಟ್ಬಿಡ್ತಾಳೆ. ಆ 8 ವರ್ಷದ ಕೂಸು ಅರ್ಹತೆ ಸಂಪಾದನೆ ಮಾಡಬೇಕು ಅನ್ಕೊಂಡು ಕಾಡಿಗೆ ಹೊಟ್ಟೋಗುತ್ತೆ. ಉದ್ದೇಶ ಇಷ್ಟೇ, ಉತ್ತಾನಪಾದ ರಾಜನು ತನ್ನ ತಂದೆಯ ತೊಡೆಯ ಮೇಲೆ ಕೂತ್ಕೋಬೇಕು ಅಂತ ಅಷ್ಟೇ ಆಸೆ ಪಡುತ್ತದು. ಹೋಗುವ ಮಾರ್ಗ ಮಧ್ಯದಲ್ಲಿ ನಾರದ ಮಹರ್ಷಿಗಳಿದ್ದಾರೆ. 8 ವರ್ಷದ ಬಾಲಕ ಕೂಸು, ನೀನೇನಪ್ಪ ಅರಣ್ಯದ ಕಡೆ ಹೊರಟಿದ್ದಿ ಅಂದ್ರೆ, ಸ್ವಾಮಿ ನಾನು ನನ್ನ ತಂದೆಯ ತೊಡೆ ಮೇಲೆ ಕುತ್ಕೊಳ್ಬೇಕು ಅಂದಾಗ ಯೋಗ್ಯತೆ ಸಂಪಾದನೆ ಮಾಡ್ಕೊಂಡು ಬಾ, ಕಾಡಿಗೆ ಹೋಗಿ ಅಂತ ಚಿಕ್ಕಮ್ಮ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಪ್ಪ, ಕ್ರೂರವಾದ ಪ್ರಾಣಿಗಳು, ಅನೇಕ ಜಂತುಗಳು, ಹಾವು ಚೇಳು ಎಲ್ಲ ಇದೆ. ಗಾಢಾಂಧಕಾರವಾಗಿರ್ತಕ್ಕಂಥ ಈ ಕತ್ಲಲ್ಲಿ ಬೆಟ್ಟ ಗುಡ್ಡಗಳ ರಾಶಿಯಲ್ಲಿ ನೀನೇನಪ್ಪ ಹೋಗ್ತಿ, ಇಷ್ಟು ಸಣ್ಣ ಕೂಸು ಬೇಡಪ್ಪ, ಹೋಗಿ ಹೋಗಾದ್ರೂ ಏನು ಮಾಡ್ತೀನಿ ನೀನು ಅಂತ ಕೇಳಿದಾಗ ಗೊತ್ತಿಲ್ಲ ಸ್ವಾಮಿ ಅಂತಾನೆ. ಆಗ ಹೇಳ್ತಾನೆ, ಆಗ ನಾರದ ಮಹರ್ಷಿಗಳು ಆ ಮಗುವಿಗೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನುವಂತ ಮಂತ್ರವನ್ನು ಉಪದೇಶ ಮಾಡಿ ಇದನ್ನು ಹೇಳ್ಕೊಳಪ್ಪ ಅಂತ ಹೇಳ್ತಾರೆ. ಆ ಮಗು ನಿಷ್ಕಲ್ಮಶವಾಗಿರತಕ್ಕಂತಹ ಹೃದಯ ಇರತಕ್ಕಂತಹ ಮಗುವಿನ ಯಾವ ರೀತಿಯಾದ ರಾಗದ್ವೇಷಗಳು ಅಸೂಯೆ ಯಾವುದೂ ಇಲ್ಲದಂತಹ ಕ್ರಿಸ್ಟಲ್ ಕ್ಲಿಯರ್
ಅಂತ ಹೇಳ್ತಾರಲ್ಲ ಹಾಗೆ ಆ ಹೃದಯ ಇರತಕ್ಕಂಥ ಆ ಪುಟ್ಟ ಕೂಸು ಆ ಕಾಡಿನಲ್ಲಿ ವಿಶೇಷವಾಗಿ ಓಂ ನಮೋ ಭಗವತೆ ವಾಸುದೇವಾಯ ಹೇಳ್ತಾ 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 ಇದ್ದ ಹಾಗೆ ಪರಮಾತ್ಮ ಮೆಚ್ಚಿ ಅವನಿಗೆ ಶಂಖ ಚಕ್ರ ಗದಾ ಪದ್ಮ ವನಮಾಲಗಳಿಂದ ಭೂಷಿತನಾಗಿ ಭೂಮಿಗೂ ಆಕಾಶಕ್ಕೂ ಏಕಪ್ರಕಾರವಾಗಿ ಬಂದು ಆ ಸ್ವಾಮಿ ನಿಂತ್ಕೊಂಡು ಆ ಕಂದನನ್ನು ಕೇಳ್ತಾ ಇದ್ದಾನೆ, ಹೇ ಬಾಲಕ, ನೀನು ನನ್ನ ಕರೆದದ್ದಾದ್ರೂ ಯಾಕೆ, ಏನು ಅಂತ ಕೇಳಿದಾಗ ಆ ಮಗು ದಿಗ್ಭ್ರಮೆಯಾಗಿಬಿಡುತ್ತೆ. ಆ ಒಂದು ವಿಶೇಷವಾದಂತಹ ಪರಮಾತ್ಮನ ವಿಶ್ವರೂಪವನ್ನ ನೋಡಿ ಏನು ಕೇಳ್ಕೊಳ್ಬೇಕು ಅಂತ ಕೂಡ ಗೊತ್ತಾಗೋದಿಲ್ಲ. ಆಗ ಇದೇ ಆಷಾಢ ಮಾಸದ ಮಹಾಲಕ್ಷ್ಮಿಯ ವಿಶೇಷ ಸನ್ನಿಧಾನ ಇರತಕ್ಕಂತಹ ಪರಮಾತ್ಮನ ಪಾಂಚಜನ್ಯಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ ದೇವತೆ. ಅಂತಹ ಲಕ್ಷ್ಮೀದೇವಿ ಅಭಿಮಾನಿ ದೇವತೆ ಇರತಕ್ಕಂತಹ ಆ ಒಂದು ಶಂಖವನ್ನ ಆ ಧ್ರುವನಿಗೆ ಹಂಗೆ ಕಪೋಲಕ್ಕೆ ಅಂದ್ರೆ ಕೆನ್ನೆಗೆ ಹಾಗೆ ಸ್ಪರ್ಶ ಮಾಡ್ತಾ ಇದ್ದ ಹಾಗೆ ವಿಶೇಷವಾದ ಜ್ಞಾನ ಬಂತು. ಆಗ ಆ ಪುಟ್ಟ ಬಾಲಕ ಪರಮಾತ್ಮನಿಗೆ 2 ಕೈಗಳನ್ನು ಜೋಡಿಸಿ ಯೋಂತ ಪ್ರವಿಶ್ಯ ಮಮ ವಾಚ ವಿಮಾನ್ ಪ್ರಸಕ್ತಾಂ ಸಂಜೀವಯಂತ ಮಿತಾತ್ಮ ಸುಖಂ ಪರೈಷಿ, ವಿಶೇಷವಾಗಿ ಭಗವಂತನನ್ನ ಕೊಂಡಾಡ್ಬಿಡ್ತಾ ಇದ್ದಂತೆ. ಯೋಂತ ಪ್ರವಿಶ್ಯ ಮಮ ವಾಚ ವಿಮಾನ್ ಪ್ರಸಕ್ತಾಂ ಸಂಜೀವಯಂತ, ಎಷ್ಟು ಚೆನ್ನಾಗಿ ಕೊಂಡಾಡಿ ಬಿಡ್ತಾನೆ. ಇಂಥದ್ದೆಲ್ಲ ಆಗ್ಲಿಕ್ಕೆ ಸಾಧ್ಯ ಏನಾಯ್ತು ಅಂದ್ರೆ ಆ ಶಂಖಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀ ದೇವಿಯ ಪರಮಾನುಗ್ರಹದಿಂದ ಪ್ರಾಪ್ತಿಯಾಯಿತು. ಅದಾದ ಮೇಲೆ ಅವನು ನಗರಕ್ಕೆ ಬರ್ತಾನೆ. ಅಲ್ಲಿ ಒಂದು ಅರಮನೆಗೆ ಬಂದಾಗ ವಿಶೇಷವಾಗಿ ಭಗವದ್ ಅನುಗ್ರಹದಿಂದ ಅವರು ಧ್ರುವರಾಜರಾದರು. ಧ್ರುವ ಸಾಮಾನ್ಯನು ಧ್ರುವರಾಜನಾದ. ಇವತ್ತಿಗೂ ಕೂಡ ಅನಲಾನಿಲ ಪ್ರತ್ಯೂಷ ಪ್ರಭಾ ಸೋಮ ಅಧ್ವರ ಅಂತಕ್ಕಂಥ 8 ವಸುಗಳೇ ಧ್ರುವ ಅಂತಕ್ಕಂತಹ ನಕ್ಷತ್ರ ಮಂಡಲ ಇದೆ. ಆ ಧ್ರುವ ಮಂಡಲದ ನಕ್ಷತ್ರ ಮಂಡಲ ವಿಶೇಷವಾದಂತಹ ನಕ್ಷತ್ರ. ಇವತ್ತಿನ ಕಲಿಯುಗದಲ್ಲಿ ವಿಶೇಷವಾಗಿ ಅದೇ ಧ್ರುವಾಂಶ ಸಂಭೂತರು ಮುಳಬಾಗಿಲಿನಲ್ಲಿರ್ತಕ್ಕಂತಹ ಶ್ರೀಪಾದರಾಜರು. ತಂ ವಂದೇ ನರಸಿಂಹ ತೀರ್ಥ ನಿಲಯಂ ಶ್ರೀ ವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನರಸಿಂಹ ಚರಣಂ ಶ್ರೀಪಾದರಾಜಂ ಗುರು. ಅಂತಹ ಶ್ರೀಪಾದರಾಜರನ್ನ ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆ ಅನ್ನ ಆಹಾರಾದಿಗಳಿಗೆ ಯಾವ ಕಾಲಕ್ಕೂ ಕೊರತೆ ಇಲ್ಲ. ಅಂತಹ ಶ್ರೀಪಾದರಾಜರು ವಾಗ್ವಜ್ರ ಅಂತಕ್ಕಂತಹ ಒಂದು ವಿಶೇಷವಾದಂತಹ ಗ್ರಂಥವನ್ನ ರಚನೆ ಮಾಡಿದ್ದಾರೆ. ಅಂತಹ ಸರ್ವೋತ್ತಮನಾದ ಜ್ಞಾನಪೂರ್ಣನಾದಂತಹ ಸರ್ವತಂತ್ರ ಸ್ವತಂತ್ರವಾದಂತಹ ಆ ಸ್ವಾಮಿಯ ಚಿಂತನೆಯನ್ನು ಮಾಡ್ತಾ ಯಾರು 33 ಪದ್ಮಗಳನ್ನು ಹೆಣ್ಣು ಮಕ್ಕಳುಗಳು ಇಡುತ್ತಾರೆ, ಗೋವಿನ ಹಾಡುಗಳನ್ನು ಗೋಪದ್ಮಗಳ ಚಿತ್ರಗಳನ್ನು ಹೇಳುತ್ತಾರೆ, ಅವರಿಗೆ ಯಾವ ಕಾಲಕ್ಕೂ ಜೀವಿತ ಕಾಲದಲ್ಲಿ ದೀರ್ಘ ಸೌಮಂಗಲ್ಯ ಪ್ರಾಪ್ತಿಯಾಗತ್ತೆ, ಉತ್ತಮವಾದ ಸಂತಾನ ಪ್ರಾಪ್ತಿಯಾಗತ್ತೆ, ಮನೆಯಲ್ಲಿ ಮಕ್ಕಳಿಗೆ ಮದುವೆಯಾಗತ್ತೆ, ಮಂಗಳ ಕಾರ್ಯಗಳು ನಡೆಯತ್ತೆ. ಅದಕ್ಕೋಸ್ಕರವಾಗಿ ಗೋಪದ್ಮವನ್ನು ಮಾಡಬೇಕು. ಮತ್ತೆ ಅಪವಾದ, ನಿಂದನೆ, ಅಪಮೃತ್ಯುಗಳನ್ನು ಕೂಡ ಈ ಗೋಪದ್ಮ ಪರಿಹಾರ ಮಾಡಿಕೊಡ್ತಾ ಇದೆ. ಒಂದು ವಿಚಾರವನ್ನ, ಮಹಾಭಾರತದ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಒಮ್ಮೆ ಇಂದ್ರಪ್ರಸ್ಥ, ಇಂದ್ರಲೋಕದಲ್ಲಿ ಇಂದ್ರದೇವರು ರಂಭೆಯೊಟ್ಟಿಗೆ ನರ್ತನವನ್ನು ಮಾಡುವಂತಹ ಕಾಲದಲ್ಲಿ ದೇವತಾ ವಾದ್ಯವಾಗಿರ್ತಕ್ಕಂತಹ ಯಾವ ಮೃದಂಗ ಇತ್ತು, ಮೃದಂಗದ ಚರ್ಮ ಸೀಳಿ ಹೋಯಿತು. ಆಗ ಸಭೆಯಲ್ಲಿದ್ದಂತಹ ಯಮಧರ್ಮರಾಜನನ್ನ ಇಂದ್ರದೇವರು ಕೇಳ್ತಾ ಇದ್ದಾರೆ, ಯಮಧರ್ಮರಾಜ, ಈ ಒಂದು ಮೃದಂಗದ ಚರ್ಮ ಹರಿದು ಹೋಯ್ತಲ್ಲಪ್ಪ, ಇದು ಮುಂದೆ ಇದರದ ಕತೆ ಏನು, ಇದನ್ನು ಹೇಗಪ್ಪ ಸರಿಪಡಿಸೋದು ಅಂತ ಹೇಳಿದಾಗ ಆಗ ಯಮದೇವರು ಹೇಳ್ತಾರೆ, ಇಂದ್ರ, ಯಾರು ಭೂಮಿಯಲ್ಲಿ ಯಾವ ವ್ರತವನ್ನೂ ಮಾಡದೆ ಇರ್ತಕ್ಕಂತಹ ಹೆಣ್ಣು ಮಗಳ ಚರ್ಮವನ್ನ ತಂದು ಇದಕ್ಕೆ ಹೊದಿಸಿ ಇದನ್ನ ಸರಿಪಡಿಸಬಹುದು. ಹಾಗಾದ್ರೆ ಒಬ್ಬಲ್ಲ ಒಬ್ಬ ಕಲಿಯುಗದಲ್ಲಿ ಒಬ್ಬಲ್ಲ ಒಬ್ಬ ಹೆಣ್ಣು ಮಗಳು ಒಂದಲ್ಲ ಒಂದು ವ್ರತ ಪೂಜೆ ಪುನಸ್ಕಾರಗಳನ್ನು ಮಾಡೇ ಇರ್ತಾಳೆ, ಯಾರಪ್ಪ ಹೇಗೆ ಹುಡುಕೋದು ಅಂದಾಗ ಸುಭದ್ರೆ ಆಗಬಹುದಾ ಯೋಚನೆ ಮಾಡಿ ಅಂತ ಯಮಧರ್ಮರಾಜ ಇಂದ್ರದೇವರಿಗೆ ಹೇಳಿಬಿಡ್ತಾ. ಅಯ್ಯೋ ದೇವ್ರೆ, ಹೀಗ ಅಂತ ಹೇಳಿ ಆ ವಿಚಾರವನ್ನ ಇಂದ್ರದೇವರು ಕೃಷ್ಣನಿಗೆ ಹೇಳ್ತಾರೆ. ಕೃಷ್ಣ, ನಿನ್ನ ತಂಗಿ ಆಗಿರ್ತಕ್ಕಂತಹ ಸುಭದ್ರೆ ಯಾವ ವ್ರತವನ್ನೂ ಮಾಡಿಲ್ಲ ಅಂತ ತೋರ್ತಾ ಇದೆ, ಆಕೆಯ ಚರ್ಮವೇ ಈ ಒಂದು ಮೃದಂಗಕ್ಕೆ ಚರ್ಮವಾಗಬಹುದಾ ಅಂತ ಕೇಳಿದಾಗ ಕೃಷ್ಣನಿಗೆ ಆಶ್ಚರ್ಯ ಆಗತ್ತೆ. ಸ್ವಲ್ಪ ಸಮಯಾವಕಾಶವನ್ನು ತಗೊಂಡು ಸುಭದ್ರೆಯ ಬಳಿಗೆ ಬರ್ತಾ ಇದ್ದಾನೆ. ಕೃಷ್ಣ ಕೇಳ್ತಾನೆ, ಸುಭದ್ರ, ನೀನು ಜೀವಿತ ಕಾಲದಲ್ಲಿ ಯಾವ ವ್ರತಾಚರಣೆಯನ್ನು ಮಾಡಿಲ್ವಾ ಅಮ್ಮ ಅಂತ ಕೇಳಿದಾಗ, ಅಣ್ಣ, ಜಗನ್ನಿಯಾಮಕನಾಗಿರತಕ್ಕಂತಹ ಪ್ರಭು ನೀನು, ನಿನ್ನ ತಂಗಿಯಾಗಿ ನಾನು ಯಾವ ವ್ರತವನ್ನು ಮಾಡದೇ ಇರ್ತೇನೆಯೇ? ಮತ್ತು ವಿಶೇಷವಾಗಿ ರುದ್ರದೇವರನ್ನ ಕೊಂಡಾಡಿ ತಪಸ್ಸನ್ನು ಮಾಡಿ ಆ ಘೋರವಾದ ತಪಸ್ಸಿನ ಫಲವಾಗಿ ಪಾಶುಪತಾಸ್ತ್ರವನ್ನ ಪಡೆದಂತಹ ಅರ್ಜುನನ ಧರ್ಮಪತ್ನಿಯಾಗಿ
ವೀರಮರಣವನ್ನು ಹೊಂದಿದ ವೀರಪುತ್ರನಾಗಿರ್ತಕ್ಕಂತಹ ಅಭಿಮನ್ಯುವಿನ ತಾಯಿಯಾಗಿ ನಾನು ವ್ರತವನ್ನು ಮಾಡದೆ ಹೋಗ್ತೇನೆಯೇ? ಎಲ್ಲ ವ್ರತಗಳನ್ನು ಮಾಡಿದ್ದೇನೆ ಅಣ್ಣ ಅಂತ ಕೇಳಿದಾಗ ಇಂದ್ರಲೋಕದಲ್ಲಿ ನಡೆದಂತ ವಿಚಾರವನ್ನು ಹೇಳಿ, ಈ ರೀತಿ ಅಲ್ಲಿ ಸಂಭಾಷಣೆಗಳು ನಡೀತಮ್ಮ, ಹಾಗಾಗಿ ನಾನು ನಿನಗೊಂದು ವ್ರತವನ್ನು ಉಪದೇಶ ಮಾಡ್ತೀನಿ, ಅದಕ್ಕೆ ಗೋಪದ್ಮ ವ್ರತ ಅಂತ ಕರೀತಾರೆ. ಈ ಗೋವಿಗೆ ವಿಶೇಷವಾಗಿ ನೀನು ಆರಾಧನೆಯನ್ನು ಮಾಡಿ ಗೋಪೂಜೆಯನ್ನು ಮಾಡು. ಈ ಗೋಪೂಜೆಯನ್ನು ಮಾಡುವುದರಿಂದ ಎಲ್ಲ ದೇವತೆಗಳು ಅನುಗ್ರಹರಾಗ್ತಾರೆ, ಎಲ್ಲ ದೇವತೆಗಳು ಪ್ರಸನ್ನರಾಗಿ ನಿನಗೆ ಬಂದಿರತಕ್ಕಂಥ ಆಪತ್ತುಗಳು ಪರಿಹಾರ ಆಗತ್ತೆ ಅಂತ ಹೇಳಿ ಕೃಷ್ಣ ಉಪದೇಶ ಮಾಡ್ತಾನೆ. ಅಂತಹ ಕೃಷ್ಣನ ಉಪದೇಶದಿಂದ ಗೋಪದ್ಮ ವ್ರತವನ್ನ ಸುಭದ್ರಾದೇವಿ ಮಾಡ್ತಾಳೆ. ಮಾಡಿದಾಗ ಯಮಧೂತರು ಬರ್ತಾರೆ. ಯಮಧೂತರು ಬಂದು ಆ ಗೋಪದ್ಮ ಮತ್ತೆ ಗೋವು ಮತ್ತು ಆ ಕರುವಿನ ಸಹಿತವಾಗಿರತಕ್ಕಂತಹ ಪೂಜೆ ಪುನಸ್ಕಾರಗಳ ವೈಭವವನ್ನು ನೋಡಿ, ಏನಾದ್ರೂ ಈ ಸಾಧ್ವಿ ಶಿರೋಮಣಿ ಇಂತಹ ಸುಭದ್ರೆಯ ತಂಟೆಗೆ ನಾವೇನಾದ್ರೂ ಹೋದ್ರೆ ನಮ್ಮ ಕತ್ತೆ ಇಂದಿರಾರಮಣ ಗೋವಿಂದ ಗೋವಿಂದ ಅಂತ ಹೇಳಿ ಅವರು ಹೇಳ್ದೆ ಕೇಳದೆ ಯಮಧೂತರು ಯಮಪಟ್ಟಣಕ್ಕೆ ಪುನಃ ವಾಪಸ್ಸು ಕಾಲ್ಕಿತ್ತು ಬಿಡ್ತಾರೆ. ಇಂತಹ ಅಪವಾದ, ನಿಂದನೆಗಳು, ಶತ್ರುಬಾಧೆಗಳು ಎಲ್ಲದರಿಂದ ದೂರವಾಗಿ ಎಲ್ಲ ಇಷ್ಟಾರ್ಥಗಳನ್ನ ಪಡೆಯುವುದಕ್ಕೆ ಬಹಳಷ್ಟು ಅನುಕೂಲವಾಗುತ್ತೆ. ಅದಕ್ಕೋಸ್ಕರವಾಗಿ ಈ ಗೋಪದ್ಮ ವ್ರತವನ್ನ ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಮಾಡಬೇಕು ಅಂತ ಹೇಳಿ ಈ ಒಂದು ಹರಿಚಿತ್ತ ಸತ್ಯ ಅಂತಕ್ಕಂತಹ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ತಿಳಿಸ್ಕೊಡೋದಕ್ಕೆ ನಾನು ಬಹಳ ಹರ್ಷನಾಗ್ತೇನೆ, ಸಂತೋಷವಾಗಿ ಹೇಳ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ಒಂದು ಹರಿಚಿತ್ತ ಸತ್ಯ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಒಂದು ವಿಚಾರ ವಿನಿಮಯದಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದು. ಧನ್ಯವಾದಗಳು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾರ್ಭವೇ. ಶ್ರೀಕೃಷ್ಣಾರ್ಪಣಮಸ್ತು.